ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ತಾರಕಕ್ಕೇರ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಿದ್ದು ಸೌದೆಗೂ ಫುಲ್ ಡಿಮ್ಯಾಂಡ್ ಬಂದಿದೆ. ಈ ಮಧ್ಯೆ ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆ ಜೋರಾಗೇ ಇವೆ. ರಾಜ್ಯದಲ್ಲಿ ತಾರಕಕ್ಕೇರಿದೆ ಸಿಲಿಂಡರ್ ಎಮರ್ಜೆನ್ಸಿ. ಸೌದೆಗೂ ಡಿಮ್ಯಾಂಡ್, ಹೋಟೆಲ್ಗಳು ಬಂದ್. ವಿಶ್ವದ ತೈಲ ಭಂಡಾರ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿದ ಯುದ್ಧದ ಕಿಡಿ ಜಗತ್ತಿನ ಆರ್ಥಿಕತೆ ಬುಡಮೇಲು ಮಾಡುತ್ತಿದೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ವಾರ್ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ. ಗ್ಯಾಸ್ ಟ್ರಬಲ್ಗೆ ಇಡೀ ದೇಶವೇ ಕಂಗಾಲಾಗಿದೆ. ಕರ್ನಾಟಕದ ಮೇಲೂ ನೇರ ಪರಿಣಾಮ ಬಿದ್ದಿದೆ. ಸಿಲಿಂಡರ್ ಸಂಚರಣಕ್ಕೆ ಹೋಟೆಲ್ಗಳಿಗೆ ಬೀಗ ಬಿದ್ದರೆ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಂತು ಜನರು ಪರದಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿಯದಂತಾಗಿದೆ. ಹೀಗಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬೀಗ ಬೀಳ್ತಿವೆ. ಬೆಂಗಳೂರಿನ ವಸಂತನಗರದ ಹೋಟೆಲ್ಗೂ ಬಿಸಿ ತಟ್ಟಿದೆ. ಅಡುಗೆ ಇಲ್ಲದೆ ಗ್ರಾಹಕರನ್ನ ವಾಪಸ್ ಕಳಿಸ್ತಿದ್ದಾರೆ. ಯಶವಂತಪುರದ ಸಾಗರ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡಲಾಗ್ತಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿಗೆ ರಸಪಾಕ ಹೋಟೆಲ್ ಓನರ್ ರೂಪಶಾಸ್ತ್ರಿ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ನಾಳೆಯಿಂದನೇ ಸಿಲಿಂಡರ್ ಸಿಗಲ್ಲ, ಹೋಟ್ಲು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ನನ್ನ ಸುತ್ತಮುತ್ತಲಿರುವಂತಹ 30-40% ಆಲ್ರೆಡಿ ಮುಚ್ಚಿ ಆಗಿದೆ. ಮಹಿಳೆಯರು ಇದೇ ಒಂದು ಉದ್ಯೋಗವನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಮತ್ತೆ ನಮಗೆ ರೆಂಟ್ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳುಗಳನ್ನು ನೋಡ್ಕೋಬೇಕು, ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಈ ಒಂದು ಉದ್ಯೋಗದಿಂದಲೇ ನಾವು ಮಾಡಿಕೊಳ್ಳುವಂಥದ್ದು. ನಮ್ಮ ಕಷ್ಟಗಳನ್ನು ನೀವು ನೋಡಿ ಸ್ವಲ್ಪ ಅಂತ ಹೇಳಿ ಒಂದು ಪತ್ರ ಬರೆದಿರುವಂಥದ್ದು. ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಜನ ಕಾದು ನಿಲ್ಲುವ ಪರಿಸ್ಥಿತಿ ಇದೆ. ಶಿವಾಜಿನಗರದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಹೊಸ ಸಿಲಿಂಡರ್ಗಾಗಿ ಜನ ಕ್ಯೂ ನಿಲ್ತಿದ್ದಾರೆ. ಕರಾವಳಿ ಹೋಟೆಲ್ಗಳ ಮೇಲೂ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದೆ. ಉಡುಪಿ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲೂ ಸಮಸ್ಯೆ ತಲೆದೋರಿದೆ. ಹೀಗಾಗಿ ಜಿಲ್ಲಾ ಹೋಟೆಲ್ ಮಾಲೀಕ ಸಂಘದ ಸಭೆ ನಡೆಸಿದ್ದಾರೆ. ಒಂದು ದಿನದಲ್ಲಿ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋಟೆಲ್ಗಳನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡುವುದಾಗಿ ನಿರ್ಧರಿಸಿದ್ದಾರೆ. ರಾಮನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಪೂರೈಕೆ ಆಗದಿದ್ದರೆ ಕ್ಲೋಸ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಧಾರವಾಡದಲ್ಲೂ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ. ಜಯನಗರದ ಶ್ರುತಂ ಪಿಜಿಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ನಮಗೇನಾಗ್ತಾ ಇದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾ ಇದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದೇ ಸಿಲಿಂಡರ್ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ನಾವು ಈಗ ಸೌದಿ ಒಲೆಗೆ ಬಂದೇವಿ ಸರ್. ಸೌದಿ ಒಲೆಯಿಂದ ಇಲ್ಲಿ ಅನ್ನ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ. ಆ ಚಪಾತಿ ಮುಗಿದ ಮೇಲೆ ಮತ್ತೆ ಒಂದು ಬಾಜಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟರೊಳಗೆ ಇಲ್ಲಿ ಮುಗಿದಿತ್ತಂದರೆ ಇಲ್ಲಿ ಮಾಡ್ತೀವಿ. ಈ ಥರ ಆಗಿ ನಮ್ಮಲ್ಲಿ ಒಂದು 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ 15 ದಿನಗಳಿಂದ ಗ್ಯಾಸ್ ಪೂರೈಕೆ ಆಗಿರಲಿಲ್ಲ. ಹೀಗಾಗಿ ವೃದ್ಧರು ಪರದಾಡುವಂತಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ದಾವಣಗೆರೆ ಡಿಸಿ ಗಂಗಾಧರ ಸ್ವಾಮಿ ಸ್ಪಂದಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಗ್ಯಾಸ್ ಪೂರೈಸಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಆಶ್ರಮದ ವೃದ್ಧರು, ಕಾರ್ಯದರ್ಶಿ ಧನ್ಯವಾದ ತಿಳಿಸಿದ್ದಾರೆ. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ, ಊಟಕ್ಕೆ ಅವಕ್ಕೆಲ್ಲ ತೊಂದರೆ ಆಗಿತ್ತು. ಆ ತೊಂದರೆನ ನಿವಾರಿಸೋಕ್ಕೋಸ್ಕರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಆದ 18 ಅವರು ಬಂದು ಸಹಕರಿಸಿ ನಮ್ಮ ಅಳಲನ್ನು ನೋಡಿಕೊಂಡು ತೋಡಿ ನಾವು ಹೇಳ್ಕೊಂಡ್ವಿ. ಬಿತ್ತರಿಸಿದ್ದಾರೆ. ಆ ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಸಿ ಅವರು ಸಹಿತ ಅವರಿಗೆ, ನಮ್ಮ ಗ್ಯಾಸ್ ಏಜೆನ್ಸಿಯವರಿಗೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಿಲಿಂಡರ್ ಟ್ರಬಲ್ ಶುರುವಾಗ್ತಾ ಇದ್ದಂತೆ
ಜನ ಗ್ಯಾಸ್ಗಾಗಿ ಮುಗಿಬೀಳುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಪೇರೆಸಂದ್ರದಲ್ಲಿ ಸಾವಿರಾರು ಜನರು ಸರದಿ ಸಾಲಲ್ಲಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಹುಬ್ಬಳ್ಳಿಯಲ್ಲೂ ಸರ್ವರ್ ಸಮಸ್ಯೆಯಿಂದ ಗೃಹ ಬಳಕೆ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಕಾರವಾರ ರಸ್ತೆಯಲ್ಲಿರೋ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಖಾಲಿ ಸಿಲಿಂಡರ್ ಹಿಡಿದು ಕುಳಿತುಕೊಂಡ್ರು. ನಾನು ಹೋದ ತಿಂಗಳ ಬುಕ್ ಮಾಡಿದ್ದೆ ರೀ. ಅದು ಬುಕ್ ಆಗಿದ್ದೆ, ನಾನು ಡೆಲಿವರಿನೂ ತೊಗೊಂಡಿಲ್ಲ. ಮೆಸೇಜ್ ಅದ ನನಗೆ ಡೆಲಿವರಿ ಅಂತ ಮೆಸೇಜ್ ಬಂದೈತಿ. ಅದನ್ನು ಬಂದಿಲ್ಲ ಆಫೀಸ್ನಾಗ ಕೇಳತ್ರ, ಅವ್ರು ಡೆಲಿವರಿ ಅವ್ರು ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೇಳಿದ ಆಫೀಸಿಗೆ ಹೋಗಿ ಹೇಳ್ರಿ ಅಂತಾರೆ. ಇಲ್ಲಿ ನಮ್ಗೆ ಒಳ ಹೋಗಕ್ಕೆ ಅಕ್ಷರ ಕೊಡು ಬರೀ ಇದ್ದ ಅವ್ರ ಮೇಲೆ ಇವ್ರ ಮೇಲೆ ಹಾಕತ್ತಾರೆ. ಈಗ ಬುಕ್ ಮಾಡಿದ್ರೆ ಬುಕ್ನೂ ಆಗ್ತಾಯಿಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆಯೂ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ಕೆಲವು ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ತರಲಾಗಿದೆ. ಒಂದೊಂದು ಹೋಟೆಲ್ಗೆ 40-50 ಸಿಲಿಂಡರ್ ಪೂರೈಕೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಮಧ್ಯೆ ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿರೋ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಅಂತ ದಾಳಿ ನಡೆಯಿತು. 45 ಕಂಪನಿಗಳ ಸಿಲಿಂಡರ್ ಅಕ್ರಮ ದಾಸ್ತಾನು ಮಾಡಿರೋದು ಪತ್ತೆಯಾಯಿತು. ಈಗ ವಿನಾಯಕ ಗ್ಯಾಸ್ ಏಜೆನ್ಸಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೂರಿದ್ದು ಜನಸಾಮಾನ್ಯರು ಪರದಾಡುವಂತಾಗಿದೆ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಮದುವೆ ಮಾಡಿಕೊಂಡು ಹೆಂಡತಿಗೆ ಕೈ ಕೊಟ್ಟಿದ್ದ. ಅದೇ ಊರಲ್ಲಿ ಯುವತಿಯನ್ನ ಬಲೆಗೆ ಬೀಳ್ಸ್ಕೊಂಡವ ಬೆಂಗಳೂರಿಗೆ ಕರೆ ತಂದಿದ್ದ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಸಂಸಾರ ಮಾಡಿ ನೆತ್ತರ ಕೋಡಿ ಹರಿಸಿದ್ದಾನೆ. ಒಮ್ಮೆ ಪ್ರೀತಿಗೆ ಶರಣಾದ್ರೆ ಕತ್ತಿಗೆ ಕೊಟ್ಟಂಗೆ ಕತ್ತು ಅನ್ನೋ ಮಾತು ಸತ್ಯ ಕಣ್ರಿ. ಪ್ರೇಮದ ಅಮಲಿನಲ್ಲಿ ತೇಲಾಡಿದವರಿಗೆ ಪ್ರಪಂಚದ ಅರಿವಿರಲ್ಲ, ಪ್ರಾಣದ ಭಯವೂ ಲೆಕ್ಕಕ್ಕಿರಲ್ಲ. ನನಗೆ ನೀನು ನಿನಗೆ ನಾನು ಅಂತ ಕಣ್ಣಿದ್ದು ಕುರುಡರಂತೆ ಓಡಾಡಿ ಬಿಡ್ತಾರೆ. ಮುಂದೆ ಅದೇ ಪ್ರೀತಿ ರಕ್ತದ ಕೋಡಿಯಲ್ಲಿ ಒದ್ದಾಡುವಂತೆ ಮಾಡಿಬಿಡುತ್ತೆ. ಬೆಂಗಳೂರಲ್ಲೂ ಇದೇ ರೀತಿಯಾಗಿದೆ. ಪ್ರೀತಿಗಾಗಿ ಊರು ಬಿಟ್ಟು ಬಂದವಳು ಹೆಣವಾಗಿ ಹೋಗಿದ್ದಾಳೆ. ಪಕ್ಕದ ಮನೆ ಯುವಕನ ಜೊತೆ ಪ್ರೇಮರಾಗ. ಬೆಂಗಳೂರಲ್ಲಿ ಸಂಸಾರ, ಸುಂದ್ರಿ ಹರೋಹರ. ಈ ರಂಗೀನ್ ದುನಿಯಾದಲ್ಲಿ ಯಾರ ಮೇಲೆ ಯಾರಿಗೆ ಲವ್ ಆಗುತ್ತೋ ಗೊತ್ತಾಗಲ್ಲ ಬಿಡಿ. ಚೆನ್ನಾಗಿರೋ ಡಿಪಿ ಕಂಡ್ರೆ ಸಾಕು ಅಂಕಲ್ ಆದ್ರೂ ಓಕೆ ಅಂದ್ಬಿಡ್ತಾರೆ. ಕೊನೆಗೆ ಪ್ರೇಮ ಪಾಶಕ್ಕೆ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತಾರೆ. ಇವಳ ಬಾಳಲ್ಲೂ ಅಂಥದ್ದೇ ದುರಂತ ನಡೆದು ಹೋಗಿದೆ. ಈ ಯುವತಿ ಹೆಸರು ರಂಜಿತಾ ಅಂತ. ಜಸ್ಟ್ 23 ವರ್ಷ. ಕೊಡಗಿನ ಪೊನ್ನಂಪೇಟೆ ನಿವಾಸಿ. ಯಾರ ತಂಟೆಗೂ ಹೋದವಳಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ಲು. ಆದ್ರೆ ಈ ಸುಂದರಿ ಬಾಳಿಗೆ ಎಂಟ್ರಿ ಕೊಟ್ಟ ಈ ಕೋಡಂಗಿ ಅಕ್ಷರಶಃ ಯಮನಾಗಿದ್ದಾನೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಉಸಿರು ನಿಲ್ಲಿಸಿದ ಈ ಕಿರಾತಕನ ಹೆಸರು ಅಯ್ಯಪ್ಪ ಅಂತ. 29 ವರ್ಷ. ಕೆಲ ವರ್ಷಗಳ ಹಿಂದೆ ಯುವತಿಯೊಬ್ಬಳನ್ನ ಮದುವೆ ಆಗಿದ್ದಂತೆ. ಆದ್ರೆ 3 ದಿನ ಸಂಸಾರ ಮಾಡಿದವ ಹೆಂಡತಿ ಜೊತೆ ಕಿರಿಕ್ ಮಾಡ್ಕೊಂಡು ದೂರ ಆಗಿದ್ದ. ಕಟ್ಕೊಂಡವಳಿಗೆ ಕೈಕೊಟ್ಟವ ರಂಜಿತಾಳ ಹಿಂದೆ ಸುತ್ತೋದಕ್ಕೆ ನಿಂತಿದ್ದ. ಪ್ರೀತಿಗೆ ಜಾತಿಯಿಲ್ಲ, ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಉದ್ದುದ್ದ ಡೈಲಾಗ್ ಹೊಡೆದಿದ್ದ. ಈತನ ಬಣ್ಣದ ಮಾತು ನಂಬಿದ್ದ ರಂಜಿತಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ಅಲ್ಲಿಂದ ಇಬ್ರು ಸುತ್ತದೇ ಇರೋ ಜಾಗ ಇರ್ಲಿಲ್ಲ, ಲವ್ ಯು ಹೇಳದೇ ಇರೋ ದಿನಾನೂ ಇರ್ಲಿಲ್ಲ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ 2 ತಿಂಗಳ ಹಿಂದೆ ರಂಜಿತಾಳನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ. ವರ್ತೂರು ಠಾಣೆ ವ್ಯಾಪ್ತಿಯ ಕೊಡತಿಯಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ರಂಜಿತಾ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ರೆ ಅಯ್ಯಪ್ಪ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೂಪರ್ವೈಸರ್ ಆಗಿದ್ದಂತೆ. ಒಂದೇ ಮನೆಯಲ್ಲಿದ್ದವ ಮಾತಲ್ಲೇ ಮರುಳು ಮಾಡಿ ಸಂಸಾರವನ್ನು ಶುರು ಮಾಡಿದ್ದ. ಯಾವಾಗ ರಂಜಿತಾ ಮದ್ವೆ ವಿಚಾರ ಎತ್ತಿದ್ಲೋ ರಣರಣ ರಾಕ್ಷಸನಾಗಿ ಹೋಗಿದ್ದ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾನೆ ಇತ್ತು. ಕಳೆದ 2 ದಿನಗಳ ಹಿಂದೆಯೂ ಮತ್ತೆ ಜಗಳ ಶುರುವಾಗಿದೆ. ಈ ವೇಳೆ ಪಿತ್ತ ನೆತ್ತಿಗೇರಿಸಿಕೊಂಡಿದ್ದ ಅಯ್ಯಪ್ಪ ರಂಜಿತಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕತ್ತಿಗೆ ಕೇಬಲ್ ಸುತ್ತಿ ಉಸಿರುಗಟ್ಟಿಸಿ ಹೆಣಕೆಡವಿದ್ದಾನೆ. ಸೂಸೈಡ್ ಮಾಡ್ಕೊಂಡಿದ್ದ ತರ ಇವನ್ ಆಕ್ಟಿಂಗ್ ಮಾಡವನೆ. ಅಗ್ಗ ಇವನ್ ಕಟ್ಟಿರೋದೆ ಪ್ಲಾನ್. ಇದು ಸಾಯಿಸ್ಬಿಟ್ಟು ಕಟ್ಟಿರೋದೆ. ಪ್ಲಾನ್ಗೆ ಸುಮ್ನೆ ಹಂಗೆ ಸುತ್ತಬಿಟ್ಟು ಅಲ್ಲಿಂಗ ಡಬಲ್ ವೈರ್ ಹಾಕೊಂಡು ಬಂದು ಅಲ್ಲಿ ಜಿರ್ಕ್ ತರ ಮಾಡವನೆ. ಯಾವಾಗ ರಂಜಿತಾ ಜೀವ ಬಿಟ್ಲೋ ಆಕೆ ತಂದೆಗೆ ಕರೆ ಮಾಡಿದ್ದಾನೆ. ರಂಜಿತಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕಥೆ ಕಟ್ಟಿದ್ದಾನೆ. ಪೋಷಕರು ಮಗಳ ಮೃತದೇಹ ನೋಡಿದಾಗ ಅನುಮಾನ ಬಂದಿದೆ. ಕೂಡಲೇ ವರ್ತೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. ತನಿಖೆ ಮಾಡಿದ ಪೊಲೀಸರಿಗೆ ಕೊಲೆ ಮಾಡಿರೋದು ಗೊತ್ತಾಗಿದೆ. ತಕ್ಷಣ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಗಲಾಟೆ ಮಧ್ಯದಲ್ಲಿ ಅವನಿಗೆ ಒಂದು ಎಲೆಕ್ಟ್ರಿಕ್ ವೈರಿಂದ ಸ್ಟ್ರಾಂಗ್ಲೇಟ್ ಮಾಡೋದು ಅಂತದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡುಬಂದಿದೆ. ಸೊ ಅದರ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ.
ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ವರ್ತೂರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಟ್ಟಾರೆ ಮದುವೆ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಪ್ರೀತಿ ಪ್ರೇಮ ಅಂತ ಇಂಥ ಮೋಸಗಾರರ ಹಿಂದೆ ಬೀಳೋ ಮೊದಲು ಯುವತಿಯರು ಹುಷಾರಾಗಿರಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆಕೆ ಗಂಡನಿಂದ ದೂರವಾಗಿ ಗಾರೆ ಕೆಲಸ ಮಾಡ್ತಿದ್ದವನ ಪ್ರೀತಿಗೆ ಬಿದ್ದಿದ್ಲು. ಮದುವೆ ಆಗೋಣ ಬಾ ಅಂತ ನಿತ್ಯ ಪೀಡಿಸ್ತಿದ್ಲು. ನೋ ಮ್ಯಾರೇಜ್ ಎಂದವ ಹೊಲದಲ್ಲೇ ಆಂಟಿಯ ಹೆಣ ಕೆಡವಿದ್ದಾನೆ. ಈಗೀಗ ಪ್ರೀತಿ ಪ್ರೇಮಕ್ಕೆಲ್ಲ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಲವ್ ಅನ್ನೋ ಲಗಾಮು ಹಾಕೊಂಡವರು ಬದುಕು ಕಟ್ಕೊಂಡು ಬಾಳ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಅಂಥದ್ರಲ್ಲೇ ಅಕ್ರಮ ಸಂಬಂಧ ಯಾವ ಲೆಕ್ಕ ಬಿಡಿ. ಪರಪುರುಷನ ಸಹವಾಸ ಅನ್ನೋದು ಸೆರಗಲ್ದಿ ಕಟ್ಕೊಂಡ ಕೆಂಡಾಗಿದ್ದಂತೆ. ಯಾವಾಗ ಹೊತ್ತಿ ಉರಿದು ಜೀವನ ಸುಡುತ್ತೋ ಗೊತ್ತಾಗಲ್ಲ. ಬೆಳಗಾವಿಯಲ್ಲೇ ಇಂಥದ್ದೇ ಅಕ್ರಮಕ್ಕೆ ಆಂಟಿ ಹೆಣವಾಗಿದ್ದಾಳೆ. ಚಿನ್ನ ಮುದ್ದು ಅಂತ ಮಂಚಾಗೇರಿದವ ಚಟ್ಟ ಕಟ್ಟಿ ರಣಕೇಕೆ ಹಾಕಿದ್ದಾನೆ. ಮದುವೆಗೆ ಪೀಡಿಸ್ತಿದ್ಲು ಆಂಟಿ, ರೊಚ್ಚಿಗೆದ್ದ ಪ್ರೇಮಿ. ಜಮೀನಿನಲ್ಲಿ ಭೀಕರ ಹತ್ಯೆ, ಕಟ್ಟಿದ್ದ ಸುಳ್ಳಿನ ಕಥೆ. ಪ್ರಿಯಕರನ ಅಟ್ಟಹಾಸಕ್ಕೆ ಬಲಿಯಾದ ಈಕೆಯ ಹೆಸರು ಸುಜಾತ ಅಂತ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ನಿವಾಸಿ. ಕಳೆದ 14 ವರ್ಷಗಳ ಹಿಂದೆ ಮದುವೆಯಾಗಿದ್ಲು. ಒಂದು ಮಗು ಆಗ್ತಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ, ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡೋದಕ್ಕೆ ಶುರುವಾಗಿತ್ತಂತೆ. ಕಳೆದ 3 ವರ್ಷಗಳ ಹಿಂದೆ ಗಂಡನ ಕಾಟ ತಡೆಯೋದಕ್ಕಾಗ್ತಿಲ್ಲ ಅಂತ ದೂರ ಆಗಿದ್ಲು. ತವರು ಮನೆ ಸೇರಿದ್ದವಳು ಮಗನ ಜೊತೆ ಒಬ್ಬಂಟಿ ಜೀವನ ಸಾಗಿಸ್ತಿದ್ಲು. ಅಥಣಿಯಲ್ಲದೆ ಮನೇನೂ ಕಟ್ಟಿಸಿದ್ಲು. ಇದೇ ಗ್ಯಾಪ್ನಲ್ಲಿ ಆಂಟಿ ಬಾಳಲ್ದಿ ಎಂಟ್ರಿ ಕೊಟ್ಟಿದ್ದೆ ಈ ಕಿಲಾಡಿ ಕುಮಾರ್. ಗಾರೆ ಕೆಲಸ ಮಾಡ್ತಿದ್ದ ಕುಮಾರ್ ಸುಜಾತ ಆಂಟಿಗೆ ಅದು ಹೇಗೆ ಗಾಳ ಹಾಕಿದ್ನೋ ಗೊತ್ತಿಲ್ಲ. ಕಳೆದ 2 ವರ್ಷಗಳ ಹಿಂದೆ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಿದ್ರಂತೆ. ಮದುವೆ ಆಗದಿದ್ದರೂ ಗಂಡ ಹೆಂಡತಿಯಂತೆ ಒಟ್ಟೊಟ್ಟಿಗೆ ಸಂಸಾರ ಸಾಗಿಸ್ತಿದ್ರು. ಸುಜಾತ ಸಹವಾಸ ಮಾಡಿದ್ದ ಕುಮಾರ್ ಮದುವೆನೂ ಮಾಡ್ಕೊಂಡಿರ್ಲಿಲ್ವಂತೆ. ಹೀಗಾಗಿ ಇತ್ತೀಚೆಗೆ ಮದುವೆ ಆಗೋಣ ಬಾ ಅಂತ ಸುಜಾತ ಪೀಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಕುಮಾರ್ ಮಾತ್ರ ಸಂಸಾರ ಮಾಡೋಣ, ಮದುವೆಯಲ್ಲ ಬೇಡ ಅಂತಿದ್ದ. ಈ ಮಧ್ಯೆ ಸುಜಾತಾಳ ಮನೆ ಮೇಲೆ ಕಣ್ಣು ಹಾಕಿದ್ದವ ತನ್ನ ಹೆಸರಿಗೆ ಬರೆದು ಕೊಡುವಂತೆ ಕೇಳಿದ್ನಂತೆ. ಆದ್ರೆ ಆಕೆ ಮಾತ್ರ ಮನೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ಲು. ಇದರಿಂದ ರೊಚ್ಚಿಗೆದ್ದ ಕುಮಾರ್ ರಕ್ತ ಹರಿಸೋ ಸಂಚು ರೂಪಿಸಿದ್ದ. ಅದು ಮಾರ್ಚ್ 5ನೇ ತಾರೀಕು. ಎಂದಿನಂತೆ ಸುಜಾತ ಮನೆಗೆ ಬಂದಿದ್ದಾನೆ. ಏನೋ ಕೆಲಸ ಆಗಿದೆ ಅಂತ ಹೇಳಿ ಜಮೀನೊಂದಕ್ಕೆ ಕರೆದೊಯ್ದಿದ್ದಾನೆ. ಅಲ್ಲದೆ ರಕ್ತ ಹರಿಸಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಕೊಲೆ ಮಾಡಿ ವಾಪಸ್ ಬಂದವ ಸುಜಾತಾಳ ತಾಯಿ ಬಳಿ ಹಸಿ ಸುಳ್ಳಿನ ಕಥೆ ಕಟ್ಟಿದ್ದ. ಹಾರುಗೇರಿಯಿಂದ ಆಕೆಯ ಗಂಡ ಬಂದು ಕರೆದುಕೊಂಡು ಹೋಗಿದ್ದಾನೆ. ನಾನು ಜಾತ್ರೆಗೆ ಹೋಗ್ತಿದ್ದು, 5 ದಿನ ಬರಲ್ಲ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ. ಸುಜಾತ ತಾಯಿಗೆ ಡೌಟ್ ಬಂದು ವಿಚಾರಿಸಿದಾಗ ಗಂಡನ ಜೊತೆ ಹೋಗಿಲ್ಲ ಅನ್ನೋದು ಗೊತ್ತಾಗಿತ್ತು. ಬಳಿಕ ಹುಡುಕಾಟ ನಡೆಸಿದಾಗ ಜಮೀನಿನಲ್ಲಿ ಸುಜಾತಾಳ ಶವ ಪತ್ತೆಯಾಗಿತ್ತು. ಕಡ್ಸೋದಂದ್ರೆ ಏನ್ರಕ್ಕೆ ಬಡಿತಿದ್ರಿ, ಹೊಡಿತಿದ್ರಿ, ಭಾಳ ಅಂದ್ರೆ ಭಾಳ ಬಡಿತಿದ್ರಿ. ಒಟ್ಟ ನನಗೆ ಹೇಳತ್ತಿದ್ದಿಲ್ರಿ. ನಾ ಏನ್ ಮಾಡ್ರಿ, ಬ್ಯಾಡವಾಯವ್ವ, ಹೊಡಿತಾನಂದ್ರ ನಿನಗೆ 2 ಮನೆ ಬಾಂಡೆ ಆದ್ರೂ ತಿಕ್ಕಿ ನಿನಗೆ ಹಾಕ್ತೀನಿ ತಂಗಿ, ನಿನ್ನ ಮಕ್ಕಳಿಗೆ ನಿನಗೆ, ನೀ ಬ್ಯಾಡವಾ, ಹೋಗ್ಬೇಡ, ಇಲ್ಲ ಇರ್ ನನ್ನ ತಿಕ್ಕಂದ್ರು ಆಕೆ ಇರ್ಲಿಲ್ರಿ. ಹಂಗ ಮಾಡತ್ತಿದ್ರು, ಮಟ್ಟುದು ಹಂಗ ಮಾಡ್ತಿದ್ರಿ. ಎಲ್ಲಿ ಹೋದಿಕೆ ಅಂತಲೇ ಅವ್ರ ಹರಿಹರವ್ರು ಬಂದಾರು, ಪೌಣ್ಯಾರ ಮನೆ ಹೋಗ್ಯಾರು. ನಾವು ಜಾತ್ರೆಗೆ ಹೊಂಟಂತಮ್ಮ ಮತ್ತೊಂದು ಹೇಳಿ ಹೋದ್ರಿ. ಅವ್ರೆ ಮೊಬೈಲ್ ಬಿಟ್ಟು ಹೋಗಿದ್ರಿ ಇಲ್ಲೇ ರೀ. ಮೊಬೈಲ್ ತೊಗೊಂಡು ಹೋದ್ರಿ. ಎಲ್ಲಿ ಹೊಂಟಿಕೆ ಅಂತಲೇ ಜಾತ್ರೆಗೆ ಹೊಂಟನಿ, ನಾ ಬರೋದಲ್ಲ, ನಾ 5 ಜಾತ್ರೆಗೆ ಇರ್ತನು ಅಂತಂದು ಹೇಳಿ ಹೋದ. ಈ ಸಂಬಂಧ ಅಥಣಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹತ್ಯೆಗೈದು ಪರಾರಿಯಾದ ಕೀಚಕನಿಗೆ ಹುಡುಕಾಟ ನಡೆಸಿದ್ದಾರೆ. ಒಟ್ಟಾರೆ ಗಂಡನ ಕಾಟಕ್ಕೆ ಬೇಸತ್ತವಳು ಪ್ರಿಯಕರನ ಪ್ರೀತಿಗೆ ಕೈಚಾಚಿ ಹೆಣವಾಗಿದ್ದು ದುರಂತ. ಲೋಹಿತ್ ಶಿರೋಡ, ನ್ಯೂಸ್ 18 ಚಿಕ್ಕೋಡಿ. ಅವರಿಬ್ರು ಪಕ್ಕಾ 420 ಲೇಡೀಸ್ಗಳು. ಡ್ರಾಪ್ ನೆಪದಲ್ಲಿ ಕಾರು ಹತ್ತಿದವರು 2 ಯುವಕರಿಗೆ ಖೆಡ್ಡ ತೋಡಿದ್ದಾರೆ. ಹಣ ಕಿತ್ಕೊಂಡು ಪರಾರಿಯಾಗ್ತಿದ್ದ ಕಿಲಾಡಿಗಳಿಗೆ ಖಾಕಿ ಕೋಳ ತೊಡಿಸಿದೆ. ಡ್ರಾಪ್ ಹೆಸರಲ್ಲಿ ಐನಾತಿ ಲೇಡಿಗಳ ಕಳ್ಳಾಟ. 8 ಸುಂದರಿಯರ ಹನಿ ಸ್ಕೆಚ್ ಲಾಕ್.
ಅಲ್ಲೇ ಈ ನವರಂಗಿ ರಾಣಿಯರ ಐನಾತಿ ಆಟ ಕೇಳಿದ್ರೆ ನೀವೇ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರ. ಇವರ ಮುಖ ಒಂದ್ಸಾರಿ ನೋಡ್ಕೊಂಡ್ಬಿಡಿ. ನೋಡೋದಕ್ಕೆ ಅಮಾಯಕಿಯರಂತೆ ಕಾಣಿಸ್ತಾರೆ, ಆದ್ರೆ ಇವರು ಅಂತಿಂತವರಲ್ವೇ ಅಲ್ಲ, ಪಕ್ಕಾ 420 ಗಿರಾಕಿಗಳು. ಡ್ರಾಪ್ ಕೇಳೋ ನೆಪದಲ್ಲಿ ಕಾರು ಹತ್ತಿದವರು ಡ್ರಾಪ್ ಕೊಟ್ಟವರನ್ನೇ ಮಣ್ಣು ಮುಕ್ಕಿಸಿದ್ದಾರೆ. 1/4 kg ಮೇಕಪ್ ಹಾಕೊಂಡು ಅಖಾಡಕ್ಕಿಳಿದವರು ಅಡ್ಡದಾರಿ ಹಿಡಿದು ಯುವಕರ ಎದೆ ನಡುಗಿಸಿದ್ದಾರೆ. ನೋಡೋದಕ್ಕೆ ಆಂಟಿಗಳ ತರಾಗಿರೋ ಇವರ ಹೆಸರು ಕಾವ್ಯ ಹಾಗೂ ಶ್ರಾವ್ಯ ಅಂತ, ಆದ್ರೆ ನಿಜವಾದ ಹೆಸರು ವೀಣಾ ಅಲಿಯಾಸ್ ಮಂಜುಳಾ ಅಂತ. ತುಮಕೂರಿನ ಕಿಬ್ಬನಹಳ್ಳಿ ಮೂಲದವರು. ಸಿಕ್ಕವರನ್ನ ಲೂಟಿ ಮಾಡೋದಕ್ಕೆ ಇವರ ಹಿಂದೆ ದೊಡ್ಡ ಗ್ಯಾಂಗೇಗಿದೆ. ಇದೇ ಗ್ಯಾಂಗ್ ಪ್ರಳಯಾಂತಕಿಯರನ್ನ ಮುಂದೆ ಬಿಟ್ಟು ಕಾಸು ದೋಚೋ ಕೆಲಸಕ್ಕೆ ಕೈ ಹಾಕಿತ್ತು. ಆಗ ಇವರ ಕೈಗೆ ಸಿಕ್ಕಿದ್ದೆ ಚೇತನ್ ಹಾಗೂ ಪ್ರವೀಣ್ ಅನ್ನೋರು. ಮೊದಲು ಪರಿಚಯಸ್ಥ ವ್ಯಕ್ತಿ ಶಿವು ಎಂಬಾತ ಕರೆ ಮಾಡಿದ್ದಾನೆ. ಚಿಕ್ಕಮಗಳೂರಿಗೆ ಬರುವಾಗ ನಮ್ಮ ಸಂಬಂಧಿಕರಿಬ್ಬರು ಕಡೂರಿನಿಂದ ಚಿಕ್ಕಮಗಳೂರಿಗೆ ಬರೋರಿದ್ದಾರೆ, ಅವರನ್ನ ಕರ್ಕೊಂಡು ಬನ್ನಿ ಅಂದಿದ್ದಾನೆ. ಪಾಪ ಇವರಿಬ್ಬರಿಗೆ ಐನಾತಿಗಳ ಆಟ ಗೊತ್ತಿಲ್ಲದೆ ಓಕೆ ಅಂದಿದ್ದಾರೆ. ಹೀಗಾಗಿನೇ ಈ ಮಳ್ಳಿಯರನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಹೊರಟಿದ್ರು. ದಾರಿ ಮಧ್ಯೆ ಅಮ್ಮಣ್ಣಿಯರು ಅಸಲಿ ಆಟ ಶುರು ಮಾಡಿದ್ರು. ಈ ಐನಾತಿ ಲೇಡೀಸ್ ಅದಾಗಲೇ ತಮ್ಮವರಿಗೆ ಮೆಸೇಜ್ ಕೊಟ್ಟಿದ್ರಂತೆ. ಅದರಂತೆ ಏಕಾಏಕಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಕಾರಿನಲ್ಲಿದ್ದ ಚೇತನ್ ಹಾಗೂ ಪ್ರವೀಣ್ಗೆ ಹಲ್ಲೆ ಮಾಡಿ ಒಡವೆ ಮೊಬೈಲ್ ಕಿತ್ಕೊಂಡಿದ್ದಾರೆ. ಅಲ್ಲದೆ 3.5 ಲಕ್ಷ ದುಡ್ಡು ಬೇಕು, ನಿಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ ದುಡ್ಡು ಹಾಕಿಸಿಕೊಳ್ಳುವಂತೆ ಡಿಮ್ಯಾಂಡ್ ಇಟ್ಟಿದ್ರು. ಇದರಿಂದ ಬೆಚ್ಚಿದ ಯುವಕರು ತಮ್ಮ ಗೆಳೆಯನಿಗೆ ಕಾಲ್ ಮಾಡಿ ಎಲ್ಲವನ್ನೂ ಹೇಳಿದ್ದಾರೆ. ಕೂಡಲೇ ಆತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ತಕ್ಷಣವೇ ಸ್ಥಳಕ್ಕೆ ಬಂದ ಖಾಕಿ ಪಡೆ ಕಿಡಿಗೇಡಿಗಳ ಆಟಕ್ಕೆ ಬ್ರೇಕ್ ಹಾಕಿ ಹೆಡೆಮುರಿ ಕಟ್ಟಿದ್ದಾರೆ. ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ಮತ್ತೆ ಈ ಹೆಣ್ಮಕ್ಳಿಗೆ ಕಾಲ್ ಮಾಡ್ತಾರೆ. ಇದು ಕಾಲ್ ರಿಸೀವ್ ಆದಮೇಲೆ ಅವರು ಬರ್ತಾರೆ ಭದ್ರಾವತಿಯಿಂದ, ಮತ್ತು ಅವ್ರ ಜೊತೆಗೆ ಸೇರಿಸ್ತಾರೆ ಕಾರಲ್ಲಿ. ಮತ್ತು ಕಾರಲ್ಲಿ ಸೇರಿಸಿದಾಗ ಮತ್ತೆ ಮಧ್ಯದಲ್ಲಿ ಅವರು ಕಾಲ್ ಮೇಲೆ ದೀಸ್ ಹುಡುಗರು ಬನ್ನಿ ಇಲ್ಲಿ ಅವರಿಗೆ ಅಡ್ಡ ಹಾಕಿ ಮತ್ತೆ ಇದು ಡಕೋಟ್ ಇದು ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಅಂತ ರಾತ್ರಿಯಲ್ಲಿ ಡ್ರಾಪ್ ಕೊಡೋಕೆ ಒಪ್ಪಿಕೊಂಡವರಿಗೆ ಒಮ್ಮೆಲೆ ನರಕ ದರ್ಶನವಾಗಿದೆ. ಹಣದಾಸೆಗೆ 3 ಬಿಟ್ಟವರು ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಬಾಲಕಿಯ ಜೊತೆ ಅನುಚಿತ ವರ್ತನೆ ಆರೋಪ ಹೊತ್ತ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆಯಾಗಿದ್ದಾನೆ. ತಮ್ಮ ಮಠದಲ್ಲೇ ಜಾತ್ರೆ ನಡೆದ್ರೂ ಕೂಡ ಭಕ್ತರಿಗೆ ದರ್ಶನ ಕೊಟ್ಟಿಲ್ಲ. ಮುತ್ಯ ಇಲ್ಲದಿದ್ರೂ ಅದ್ದೂರಿಯಾಗಿ ಸಾಮೂಹಿಕ ವಿವಾಹ ನಡೆದಿದೆ. ಮುತ್ಯರು ಯಾಕೋ ಬರ್ಲಿಲ್ಲ ಅಂತೇಳಿ ಬಹಳಷ್ಟು ಜನ ಭಕ್ತರು ಬೇಜಾರು ಮಾಡ್ಕೊಂಡು ಬಹಳಷ್ಟು ಜನ ನೊಂದು ಹೋದ್ರು. ಪೋಕ್ಸೋ ಸಂಕಷ್ಟ, ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆ. ಮುತ್ಯ ಇಲ್ಲದೆ ಮಠದಲ್ಲಿ ಸಾಮೂಹಿಕ ವಿವಾಹ. ನಾನೇ ದೇವಮಾನವ, ನಾನೇ ಭಕ್ತರ ಪಾಲಿನ ಆರಾಧ್ಯ ದೈವ, ಕೇಳಿದ್ದನ್ನ ಕರುಣಿಸೋ ಕಲಿಯುಗದ ಭಗವಂತ ನಾನೇ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆಯಾಗಿದ್ದಾನೆ. ತಮ್ಮ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ, ಪೋಕ್ಸೋ ಕೇಸಲ್ಲಿ ಕಾನೂನು ಸಂಕಷ್ಟ ಎದುರಿಸಬೇಕಾಗತ್ತೆ ಅನ್ನೋ ಊಹೆ ಕೂಡ ಮಾಡಿರ್ಲಿಲ್ಲ ಅನ್ಸುತ್ತೆ. ಮೈ ತುಂಬಾ ಒಡವೆಯನ್ನ ಹಾಕೊಂಡು ಮೆರೆದಾಡಿದ್ದ ಮುತ್ಯ ಬೇಲ್ ಕ್ಯಾನ್ಸಲ್ ಆಗಿದ್ದೇ ತಡ ಮಠದಿಂದ ಕಾಲ್ ಕಿತ್ತಿದ್ದಾನೆ. ತಮ್ಮ ಮಠದಲ್ಲಿ ಅದ್ದೂರಿಯಾಗಿ ನಡೆದ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋ ಭಾಗ್ಯವನ್ನು ಕೂಡ ಕಳ್ಕೊಂಡಿದ್ದಾರೆ. ಮಠದಲ್ಲಿ ಮುತ್ಯ ಇಲ್ಲದಿದ್ರೂ ಕೂಡ ಸಾಮೂಹಿಕ ವಿವಾಹ ನಡೆದು ಹೋಗಿದೆ. ಮುತ್ಯನ ದರ್ಶನ ಸಿಗದೆ ಹೊಸ ಜೀವನಕ್ಕೆ ಕಾಲಿಟ್ಟ ನವ ದಂಪತಿಗಳು ನಿರಾಸೆಗೊಂಡಿದ್ದಾರೆ. ಬಾಲಕಿ ಜೊತೆಗೆ ಅನುಚಿತವಾಗಿ ವರ್ತಿಸಿದ ಆರೋಪ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯಗೆ ಢವಢವ ಶುರುವಾಗಿತ್ತು. ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದ್ದಂತೆ ಅಜ್ಞಾತ ಸ್ಥಳದಲ್ಲಿ ವಿಡಿಯೋವನ್ನ ಬಿಟ್ಟಿದ್ರು. ನಾನು ಎಲ್ಗೂ ಕೂಡ ಹೋಗಿಲ್ಲ, ಮಠದ ಜಾತ್ರೆ ವಿಷಯವಾಗಿ ಹೊರಗಡೆ ಬಂದಿದ್ದೇನೆ ಅಂದಿದ್ರು. ಆದ್ರೀಗ ತಮ್ಮದೇ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಯಮನೂರಪ್ಪ ಮಠದಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡೆದಿದೆ. ನವ ಜೋಡಿಗಳ ಸಾಮೂಹಿಕ ವಿವಾಹವೂ ಕೂಡ ನಡೆದು ಹೋಗಿದೆ. ಅಲ್ಲಿ ನೆರೆದಿದ್ದ ಭಕ್ತರೆಲ್ಲ ಮುತ್ಯನ ದರ್ಶನ ಆಗತ್ತೆ, ಈಗ ಬರ್ತಾರೆ, ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ಕಣ್ಣರಳಿಸಿ ಕಾಯ್ತಾ ಇದ್ರು. ಆದ್ರೆ ಎಷ್ಟೇ ಕಾದ್ರೂ ಮುತ್ಯನ ದರ್ಶನ ಮಾತ್ರವಾಗಿಲ್ಲ.
ಕೊನೆಗೆ ಮಲ್ಲಿಕಾರ್ಜುನ ಮುತ್ಯ ಇಲ್ಲದೆ ಸಾಮೂಹಿಕ ವಿವಾಹ ನಡೆಯಿತು. ಯಾದಗಿರಿ ಜಿಲ್ಲಾ ಪ್ರಧಾನ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ವಜಾ ಮಾಡ್ತಾ ಇದ್ದಂತೆ ಮುತ್ಯಾಗೆ ಬಂಧನದ ಭೀತಿ ಶುರುವಾಗಿತ್ತು. ಆದರೆ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದ ಮುತ್ಯ ಈಗ ಭೂಗತವಾಗಿದ್ದಾನೆ. ಇನ್ನಷ್ಟು ವಿಡಿಯೋಗಳು ಏನಾದರೂ ಪೊಲೀಸರ ಕೈಗೆ ಸಿಕ್ಕಿವ್ಯಾ ಅನ್ನೋ ಅನುಮಾನ ಕೂಡ ಎದ್ದಿದೆ. ಹೀಗಾಗಿನೇ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ಇಲಾಖೆ, ಮಹಿಳಾ ಸಿಬ್ಬಂದಿ ಸೇರಿ ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಭಕ್ತರು ಹೇಳ್ತಿರೋದೇ ಬೇರೆ. ಬಹಳಷ್ಟು ಜನ ಈ ಸಲ ಮುತ್ತಿಯವ್ರು ಯಾಕೋ ಬರ್ಲಿಲ್ಲ ಅಂತೇಳಿ ಬಹಳಷ್ಟು ಜನ ಭಕ್ತರು ಬೇಜಾರು ಮಾಡ್ಕೊಂಡು ಬಹಳಷ್ಟು ಜನ ನೊಂದು ಹೋದ್ರು. ಮುತ್ತಿಯವ್ರು ಬಂದಿರ್ತಾರ ಅಂತ ಹೇಳಿ ಬಹಳಷ್ಟು ಜನ ಭಕ್ತರು ಬಂದಿದ್ರು. ಅವರು ಕಾಣಲಾರದಕ್ಕೆ ಬಹಳಷ್ಟು ಜನ ಭಕ್ತರು ನೊಂದುಕೊಂಡು ಹೋದ್ರು. ಒಟ್ನಲ್ಲಿ ಭಕ್ತರಿಗೆ ಧೈರ್ಯ ತುಂಬಿದ್ದ ಮುತ್ಯ ಈಗ ನಾಪತ್ತೆಯಾಗಿದ್ದು ಹತ್ತಾರು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಿದೆ. ಮುತ್ಯ ಸಿಕ್ಕಿಬಿದ್ದಿರುವ ಕಾನೂನು ಸುಳಿಯಿಂದ ಅಷ್ಟು ಈಸಿಯಾಗಿ ಹೊರಗೆ ಬರೋದು ಡೌಟ್ ಆಗಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಸ್ವಾತಂತ್ರ್ಯ ಬಂದು 8 ದಶಕಗಳೇ ಕಳೆದ್ರೂ ಅವರಿಗೆ ಬಸ್ ವ್ಯವಸ್ಥೆ ಮಾತ್ರ ಇಲ್ಲ. ಶಾಲೆಗೆ ಹೋಗೋದಕ್ಕೆ ನಿತ್ಯ ಮಕ್ಕಳು ಪರದಾಟ ನಡೆಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಬಸ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಬಸ್ಗಾಗಿ 2 ಕಿಲೋಮೀಟರ್ ಮಕ್ಕಳ ನಡಿಗೆ. ಬಸ್ ಶೆಲ್ಟರ್ ಇಲ್ಲ, ಬಿಸಿಲಲ್ಲೇ ನಿಂತ್ಕೋಬೇಕು. ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡಿ. ಬಸ್ ಇಲ್ಲ, ಶಾಲಾ ಮಕ್ಕಳ ಗೋಳು ಕೇಳೋರಿಲ್ಲ. 2 ಕಿಲೋಮೀಟರ್ ಮಕ್ಕಳ ನಡಿಗೆ, ಅಧಿಕಾರಿಗಳು ಡೋಂಟ್ ಕೇರ್. ಭಾರತ ಅಭಿವೃದ್ಧಿಯ ಶಿಖರ ಏರುತ್ತಿದೆ. ಮಣ್ಣಿನ ರಸ್ತೆಗಳೆಲ್ಲ ಹೈಟೆಕ್ ರಸ್ತೆಗಳಾಗಿವೆ. ಗುಡಿಸಲು ಮನೆಗಳೆಲ್ಲ ಹೋಗಿ ಬಿಲ್ಡಿಂಗ್ಗಳಾಗ್ತಾ ಇವೆ. ಆದರೆ ಕೆಲ ಹಳ್ಳಿಗಳ ಪರಿಸ್ಥಿತಿ ನೋಡ್ತಿದ್ರೆ ಇನ್ನು ಯಾವ ಕಾಲದಲ್ಲಿದ್ದೇವೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಮಣ್ಣು ರಸ್ತೆ, ಓಡಾಡೋಕೆ ಬಸ್ ಇಲ್ಲ, ಕಾಲುಗಳೇ ಚಕ್ರಗಳನ್ನಾಗಿ ಮಾಡಿಕೊಂಡು ನಿತ್ಯ 2 ಕಿಲೋಮೀಟರ್ ಓಡಾಡಬೇಕಿದೆ. ಇದು ಕೊಪ್ಪಳದ ಹಟ್ಟಿ ಗ್ರಾಮದ ಮಕ್ಕಳ ದುಸ್ಥಿತಿ. ಇಲ್ಲಿನ ಚಿತ್ರಣ ನೋಡ್ತಿದ್ರೆ ಗೊತ್ತಾಗುತ್ತೆ ದಿನನಿತ್ಯ ಮಕ್ಕಳ ನರಕ ಯಾತನೆ. ಕೊಪ್ಪಳದ ಹಟ್ಟಿ ಗ್ರಾಮದಲ್ಲಿ ಸುಮಾರು 2,000 ಜನ ವಾಸ ಮಾಡ್ತಿದ್ದಾರೆ. 100ಕ್ಕೂ ಹೆಚ್ಚು ಮಕ್ಕಳು ಇರಕಲಗಡ್ಡಕ್ಕೆ ಶಾಲಾ ಕಾಲೇಜಿಗೆ ಹೋಗ್ತಾರೆ. ಆದರೆ ಈ ಗ್ರಾಮಕ್ಕೆ ಬಸ್ ಬರಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಬೇಕು ಅಂದ್ರೆ 2 ಕಿಲೋಮೀಟರ್ ನಡೆಯಲೇಬೇಕು. ಕಾಮನೂರು ಕ್ರಾಸ್ಗೆ ಬಂದು ಅಲ್ಲಿಂದ ಬಸ್ನ ಹತ್ತುವ ಪರಿಸ್ಥಿತಿ ಇದೆ. ಒಮ್ಮೊಮ್ಮೆ ಬಸ್ ಲೇಟ್ ಆಗುತ್ತೆ, ಟೈಮ್ ಸರಿಯಾಗಿ ಹೋಗಲ್ರಿ, ನಡ್ಕಂತ ಹೋಗ್ತೀವಿ. ಬಂದ್ರೆ ಚಂದ ಹೋಗಲ್ರಿ. ಇಲ್ರಿ ಒಮ್ಮೆ ಮುಕ್ತಿರಿ, ಒಮ್ಮೆ ಹೋಗಲ್ಲ. ಬರೀ ನಡ್ಕೊಂತ ಹೊಂಟಿದ್ದೇವೆ. ಈಗ ಮಳೆಗಿಳಿ ಬಂದ್ರೆ ಎಲ್ಲ ತೋರ್ಸಂತಿದ್ದೇವೆ ಹುಡುಗರ. ಅದಕ್ಕೆ ನಮ್ಮೂರಿಗೆ ಬಸ್ ಬಿಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಬಸ್ ನಿಲ್ಲೋದಿಲ್ಲ, ರಶ್ ಇರ್ತವೆ. 10ಕ್ಕಿಂತ ಮುಂಚೆನೆ ಬಿಟ್ಟು ಬಿಡ್ತಾರೆ ಡ್ರೈವರ್ಗಳು. ನ್ಯೂಸ್ 18 ವರದಿ, ಬಸ್ ಸಮಸ್ಯೆಗೆ ಮುಕ್ತಿ. ಹಟ್ಟಿ ಗ್ರಾಮದವರು ಕಾಮನೂರು ಕ್ರಾಸ್ನಲ್ಲಿ ಬಸ್ಗಾಗಿ ಕಾದು ಕಾದು ಸುಸ್ತಾಗಬೇಕಿತ್ತು. ಅಲ್ಲಿ ಕೂರೋಣ ಅಂದ್ರೂ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಎಳೆಯಾಗಿ ಸಮಸ್ಯೆ ಬಗ್ಗೆ ಬಿಚ್ಚಿಟ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತ ಶಾಸಕ ರಾಘವೇಂದ್ರ ಹಿಟ್ನಾಳ ಕೂಡಲೇ ಕೊಪ್ಪಳದ KKRTC ಅಧಿಕಾರಿಗಳಿಗೆ ಹೇಳಿ ಬಸ್ ಸೇವೆ ಒದಗಿಸೋ ಅಭಯ ನೀಡಿದ್ದಾರೆ. ಈ ಕಡೆಗೆ 2 ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ತಾಲೂಕು ಶೆಡ್ ಓಡಿಸ್ಕೊಡೋದು ಮಾಡ್ತಾರೆ. ಡೆಫಿನೆಟ್ಲಿ ಇವತ್ತು ನಾನು ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಒಟ್ನಲ್ಲಿ ದಶಕಗಳಿಂದ ಬಸ್ ಇಲ್ಲದೆ ಪರದಾಡ್ತಿದ್ದ ಜನರಿಗೆ ಬಸ್ ಭಾಗ್ಯ ಸಿಕ್ಕಿದೆ. ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಸಿಎನ್ಬಿಸಿ ಟಿವಿ 18 ನೀಡುವಂತಹ ಇಂಡಿಯಾ ಬಿಸಿನೆಸ್ ಲೀಡರ್ ಅವಾರ್ಡ್ಸ್ ಕಾರ್ಯಕ್ರಮ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಸಾಧಕ ಕೈಗಾರಿಕೋದ್ಯಮಿಗಳನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಐಸಿಸಿ ಅಧ್ಯಕ್ಷ ಜೈಶಾ, ಖ್ಯಾತ ನಟ ರಿಷಬ್ ಶೆಟ್ಟಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಟೀಮ್ ಇಂಡಿಯಾ ಕ್ರಿಕೆಟಿಗರಾದ ಸೂರ್ಯಕುಮಾರ್ ಯಾದವ್, ಗೌತಮ್ ಗಂಭೀರ್ ಸೇರಿದಂತೆ ಹಲವು ಖ್ಯಾತ ಕೈಗಾರಿಕಾ ಉದ್ಯಮಿಗಳು ಭಾಗಿಯಾಗಿದ್ದಾರೆ. Well, ladies and gentlemen, a big round of applause for Mr. Vivek Chand Sehgal, a company that was started in 1976, quite literally by him and his mother. Capable with the armband, and 6 days ago, a World Cup winning captain in front of his home crowd. There is nobody quite like him in the world of cricket right now. Sky 360 degrees on the field, but let's get a full picture of it too. Over to you, Shireen.
Thank you very much. I have to tell, yes, please. टॉप से बॉटम जाने में महीनों लगते हैं, लेकिन बॉटम से टॉप में जाने में सालों लगते हैं। आपको तो सिर्फ सस्टेन ही करना है, बहुत आसान है, इसलिए आप इतनी मेहनत करना, ऐसी तरह से आपको हर साल अवार्ड मिलते जाए। With a story rooted in tradition and folklore, he created Kantara, a cinematic phenomenon that resonated far beyond its origins. While it shattered box office records, its true achievement lay in how deeply it connected with audiences across languages, regions, and generations, reminding us of the enduring power of authentic storytelling.